ಹಲೋ ಎವ್ರಿವನ್, ವೆಲ್ಕಮ್ ಟು KNO ಅಕಾಡೆಮಿ. ಸೊ ನಾರ್ಸೆಟ್ 9 ಅಲ್ಲಿ ಯಾರ್ಯಾರು ಟಾಪರ್ಸ್ ಇದ್ರು ಕರ್ನಾಟಕದಿಂದ, ಸೊ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ಬೇಕು ಅಂತ ನಮ್ಮ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ PG ಎಕ್ಸಾಮ್ ಬರೆಯೋದಕ್ಕೆ ಕೈಲಾಶ್ ಅಂತ ಹೇಳಿ ಕರ್ನಾಟಕದಿಂದ ಬಂದಿದ್ರು. ಸೊ ಅವರ ಒಂದು ಪರಿಚಯ, ನಾರ್ಸೆಟ್ 9 ಪ್ರಿಪರೇಷನ್ ಹೇಗಿತ್ತು ಅಂತ ಕೇಳ್ತಾ ಹೋಗೋಣ. ಕೈಲಾಶ್ ಅವರು, ವೆಲ್ಕಮ್ ಟು KNO ಅಕಾಡೆಮಿ. ಸೊ ನಿಮ್ಮ ಪ್ರಿಪರೇಷನ್ ಬಗ್ಗೆ ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ನಿಮ್ಮ ಊರು ಯಾವುದು ಸ್ವಲ್ಪ ಪರಿಚಯ ಮಾಡ್ಕೊಂಡು ಅಮ್ಮ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಬಂದ್ಬಿಟ್ಟು ಕೈಲಾಶ್ ಅಂತ ಹೇಳಿ. ನಮ್ದೂರು ಬೀದರ್ ಡಿಸ್ಟಿಕ್ ಅಲ್ಲಿ ಕುಮಾರ್ ಚಿಂಚೋಳಿ ಅಂತ ಹೇಳಿ ಒಂದು ಗ್ರಾಮ, ಅಲ್ಲಿದ್ದ ಬಂದಿರೋದು. ಇಲ್ಲಿಗೆ ಬಂದಿರೋ ಕಾರಣ PG ಎಕ್ಸಾಮ್ ಅಂತ ಬಂದಿದೆ ಸರ್. ನೀವು ಮೀಟ್ ಆಗೋಣ ಅಂತ ಬಂದು ಭೇಟಿಯಾಗಿ ಸರ್. ಸೊ ನೀವು ಯಾವ ವರ್ಷ ಪಾಸ್ ಔಟ್ ಆದ್ರಿ? ಓಕೆ, ಆಮೇಲೆ ಯಾವ ಕಾಲೇಜಿಂದ ಪಾಸ್ ಔಟ್? ನಮ್ದು ಸರ್ ಪ್ರೈವೇಟ್ ಕಾಲೇಜ್, ರಾಯಚೂರು ಡಿಸ್ಟಿಕ್ ಅಲ್ಲಿ ನಂದಿನಿ ಕಾಲೇಜ್ ಆಫ್ ನರ್ಸಿಂಗ್ ಅಂತ, ಅದರಲ್ಲಿ ಗೌರ್ಮೆಂಟ್ ಸೀಟ್. ಅಲ್ಲಿ 2021 ಡಿಸೆಂಬರ್ ಅಲ್ಲಿ ಪಾಸ್ ಔಟ್, 22ರಲ್ಲಿ ರಿಜಿಸ್ಟ್ರೇಷನ್ ಸರ್. ಸೊ 22ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಅದಾದ್ಮೇಲೆ ನೀವು ಏನ್ ಕೆಲಸ ಮಾಡಿದ್ರಿ? ಲೈಕ್ ಎಕ್ಸಾಮ್ ಪ್ರಿಪರೇಷನ್ ಆಗ್ತಾ ಇದ್ರ ಅಥವಾ ಬೇರೆ ಯಾವ್ದಾದ್ರು ಕೆಲಸ ಸೇರ್ಕೊಂಡ್ರ? ನಮ್ದು ಫೈನಲ್ ಇಯರ್ ಎಕ್ಸಾಮ್ ನಡೀತಿತ್ತು ಸರ್. ಇನ್ನು ಫೈನಲ್ ಲಾಸ್ಟ್ ಪೇಪರ್ ನಡೀತಿತ್ತು. ಆವಾಗಲೇ CHO ರಿಕ್ರೂಟ್ಮೆಂಟ್ ಆಲ್ರೆಡಿ ನೋಟಿಫಿಕೇಶನ್ ಬಂದಿತ್ತು. ನಮಗ್ ಗೊತ್ತಾಗಿದ್ದೆ ಲಾಸ್ಟ್ ಪೇಪರ್ ಇರೋ ದಿನ ಗೊತ್ತಾಗಿದ್ರಿಂದ ನಾವು ಆವಾಗಲೇ ಇಮಿಡಿಯೇಟ್ ರಿಸಲ್ಟ್ ಬಂದ ತಕ್ಷಣ ಹೋಗಿ ರಿಜಿಸ್ಟ್ರೇಷನ್ ಮಾಡಿ CHO ಅಪ್ಲಿಕೇಶನ್ ಹಾಕಿ ಪ್ರಿಪರೇಷನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ಟೆ ಸರ್. ನಾನು ಬರೀ ಇದು ಟಾರ್ಗೆಟ್ ಐಯಲ್ಲಿ ಬರೀ MCQ ನೋಡ್ಕೊಂತದೆ. MCQ ನೋಡ್ಕೊಂಡು ಮತ್ತೆ ಕೆಲವೊಂದು ಟಾಪಿಕ್ಸ್ ಎಲ್ಲ ನೋಡ್ಕೊಂಡು ಮನೇಲಿ ಕುಂತು ಓದ್ದೆ. ಒಂದು 15 ದಿನ ಟೈಮ್ ಇತ್ತು ಅಷ್ಟೇ ಸರ್ ನಮ್ದು ಎಕ್ಸಾಮ್ಗೆ, ರಿಜಿಸ್ಟ್ರೇಷನ್ಗೆ, ನೋಟಿಫಿಕೇಶನ್ಗೆ. ಎಕ್ಸಾಮ್ಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಎಕ್ಸಾಮ್ ಬರೆಯಕ್ ಹೋಗಿದ್ದು ಸರ್, CHO ಎಕ್ಸಾಮ್. ಸೊ CHO ಎಕ್ಸಾಮ್ ನಿಮ್ಮ ಪೋಸ್ಟಿಂಗ್ ಇಲ್ಲಾಗಿತ್ತು? ನಮ್ದು CHO ಎಕ್ಸಾಮ್ ಸರ್ ನಮ್ದು ಶಿವಮೊಗ್ಗ ಡಿಸ್ಟಿಕ್ ಹಾಕಿದ್ದೆ ನಾನು. ಸೊ CHO ಆಗಿದ್ದು 3 years ವರ್ಕ್ ಮಾಡಿದ್ರ. ಸೊ ಅದಾದ್ಮೇಲೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಸೊ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ತಕ್ಕಂಥ ನಾರ್ಸೆಟ್ ಆಗಿರ್ಬೋದು, ಈ ತರ ಎಕ್ಸಾಮ್ಸ್ಗೆ ಹೋಗ್ಬೇಕು ಅಂತ ಯಾಕೆ ಮನಸ್ಸು ಬಂತು? ಅಂದ್ರೆ ನಾವು ಜಾಯ್ನಿಂಗ್ ಆದಾಗ ಸರ್ ಮಾರ್ಚ್ 29 ಜಾಯ್ನ್ ಆಗಿದೆ 2022ರಲ್ಲಿ. ಅಲ್ಲೊಬ್ರು ನಮ್ ಕೊಲೀಗ್ಸ್ ಹನುಮಂತ್ ರೆಡ್ಡಿ ಅಂತ ಇದು HIV ಇದ್ರು. ಅವ್ರು ಹೇಳಿದ್ದೇನಂದ್ರೆ ಈ ತರ ಸೆಂಟ್ರಲ್ ಗೌರ್ಮೆಂಟ್ ಅಪರ್ಚುನಿಟಿ ಇದೆ. ಬಿಕಾಸ್ ಅವರು ಜಿಪ್ಮರ್ ಅಲ್ಲಿ ವರ್ಕ್ ಮಾಡಿದವರು. ಅವ್ರು ಜಿಪ್ಮರ್ ಅಲ್ಲಿ ಮೆಡಿಕಲ್ ರೆಕಾರ್ಡ್ ಆಗಿ ವರ್ಕ್ ಮಾಡಿದ್ರು. ಅವ್ರು ಹೇಳಿದ್ ಈ ತರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇದೆ, ನೀವು ಪ್ರಿಪರೇಷನ್ ಆಗಿ ಅಂತ ಅವ್ರು ಹೇಳಿದ್ದು. ಅವಾಗ ಇನ್ನೊಬ್ಬ ಕೊಲೀಗ್ಸ್ ಎಲ್ಲ ಪರಿಚಯ ಆದ್ಮೇಲೆ ಈ ತರ KNO ಅಕಾಡೆಮಿ ಇದೆ, ಆಪ್ ಇದೆ, ಇದು ವಾಟ್ಸಪ್ ಅಲ್ಲಿ ಗ್ರೂಪ್ ಇದೆ, ಅದ್ರಲ್ಲಿ ಜಾಯಿನ್ ಆಗು, ಗೊತ್ತಾಗುತ್ತೆ ಯಾವ ಎಕ್ಸಾಮ್ಸ್ ಇದೆ ಅಂತ ಹೇಳಿದ್ರು ಸರ್. ಅವಾಗ ನಮ್ಗೆ ನಾರ್ಸೆಟ್ ಬಗ್ಗೆ ಗೊತ್ತಾಗಿದ್ದು, ನಾರ್ಸೆಟ್ 4, 5 ಇಂದ. ಸೊ KNO ಅಕಾಡೆಮಿಯಲ್ಲಿ ನಾವು ಏನಪ್ಪಾ ಅಂತಂದ್ರೆ ಲೈಕ್ ನಾರ್ಸೆಟ್ ಗೆ ಯಾವ ತರ ಪ್ರಿಪರೇಷನ್ ಆಗಬೇಕು, ಇದು ನಾವು 2017ರಿಂದನೂ ವರ್ಕ್ ಮಾಡ್ಕೊಂಡು ಬಂದಿದ್ವಿ. ಬಟ್ ಕೆಲವ್ರಿಗೇನು ಗೊತ್ತಿಲ್ಲ ಯಾವ ತರ ವರ್ಕ್ ನಡೆಯುತ್ತೆ ಅಂತ ಹೇಳಿ. ಸೊ ನಮ್ದೆಲ್ಲ ಮೇನ್ ಇದ್ದು ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ನಾವೆಲ್ಲ ಪ್ರತಿದಿನ ನಾವು ಕ್ವಶನ್ಸ್ ಎಲ್ಲ ಆಗ್ತಾ ಇದ್ವಿ ಅನ್ಸುತ್ತೆ ನಮ್ಮ KNO ಅಕಾಡೆಮಿ AP ಗ್ರೂಪ್ ಅಲ್ಲಿ. ಸೊ ಅದರಿಂದ ಏನಾದ್ರು ಬೆನಿಫಿಟ್ ಆಯ್ತಾ? KNO ಅಕಾಡೆಮಿ ಅಲ್ಲಿ ಒಂದು ಡಿಸ್ಕಷನ್ ಗ್ರೂಪ್ ಅಂತಾನೆ ಇದೆ. ಆ ಗ್ರೂಪ್ ಅಲ್ಲಿ ನಾನು ಫಸ್ಟ್ ಜಾಯ್ನ್ ಆಗಿದ್ದೆ. ಆ ಗ್ರೂಪ್ ಅಲ್ಲಿ ಜಾಯ್ನ್ ಆದಾಗ MCQs ಎಲ್ಲ ನೋಡ್ಕೊಂತ ಹೋಗ್ತಿದ್ದೆ. ನಾನು ಸ್ವಲ್ಪ CHO ಟೈಮಲ್ಲಿ MCQ ಓದಿದ್ರೋದ್ರಿಂದ ಮತ್ತೆ ಕಾಲೇಜ್ ಟೈಮಲ್ಲಿ ನಾನು ಬೇಸಿಕ್ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ದೆ. ಅದಕ್ಕೋಸ್ಕರ ನಿಮ್ದು MCQ ನೋಡಿದಾಗ ನಂಗೆ ಇಂಟ್ರೆಸ್ಟ್ ಬರಕ್ ಸ್ಟಾರ್ಟ್ ಆಯ್ತು. ಅವಾಗಿಂದ ನಾನು ಬರೀ MCQ ಸ್ಟಾರ್ಟ್ ಮಾಡಿದ್ದೆ ಸರ್ ಪ್ರಿಪರೇಷನ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ಆಫ್ಲೈನ್ ಕೋಚಿಂಗ್. ಆಫ್ಲೈನ್ ಕೋಚಿಂಗ್ ನಮ್ಮ ಕರ್ನಾಟಕದಲ್ಲಿ ನಮಗೆ ಗೊತ್ತಿರೋ ಹಾಗೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಸರಿಯಾಗಿ ಮಾರ್ಗದರ್ಶನ ಕೊಡ್ತಕ್ಕಂಥ ಆಫ್ಲೈನ್ ಕೋಚಿಂಗ್ ಎಲ್ಲೂ ಇಲ್ಲ. ಸೊ ಅದಕ್ಕೋಸ್ಕರ ಇವರು ಪಕ್ಕದ ರಾಜ್ಯಕ್ಕೆ ಹೋಗಿದ್ರು. ಸೊ ಎಲ್ಲೋದ್ರು ಅಷ್ಟೇ, ಓಕೆನಾ, ಇಂಥ ಕಡೆ ಹೋಗ್ಬಾರ್ದು, ಇಂಥ ಕಡೆ ಹೋಗ್ಬೇಕಂತ ಏನಿಲ್ಲ. ನಮ್ಮ ಕರ್ನಾಟಕದವ್ರಿಗೆ ನಾವು ಹೇಳೋದಂದ್ರೆ ಹತ್ರ ಹೋಗಿ ಅಂತ. ತುಂಬಾ ದೂರ ಹೋಗ್ಬಿಟ್ಟು ಕಷ್ಟ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಹತ್ರ ಹೋಗೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಆಫ್ಲೈನ್ ಕೋಚಿಂಗ್ ಯಾವ ರೀತಿ ಆಗಿತ್ತು? ಆಫ್ಲೈನ್ ಕೋಚಿಂಗ್ ಹೋಗಕ್ಕೆ ಫಸ್ಟ್ ಆಫ್ ಆಲ್ ನೀವೇ ಕಾರಣ ಸರ್. ನಿಮ್ಗೆ ಒಳ್ಳೆ ಬಿಗ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನಾನು 2 ವರ್ಷ ಆದ್ಮೇಲೆ ನನ್ಗೆ ರಿಯಲೈಸ್ ಆಗಿತ್ತು. ಬಿಕಾಸ್ 1 ವರ್ಷ ಆದ ತಕ್ಷಣನೇ ನಮ್ದು ಒಬ್ಬರು ಕೊಲೀಗ್ ಏಮ್ಸ್ ಭುವನೇಶ್ವರ್ ಜಾಯ್ನ್ ಆದ್ರ. ಅವಾಗೆ ನಾನು ಮತ್ತೆ ಸ್ವಲ್ಪ ಇಂಟೆನ್ಸಿವ್ ಆಗಿ ಸ್ಟಾರ್ಟ್ ಮಾಡಿದ್ ಪ್ರಿಪರೇಷನ್. ಬಟ್ ಅವಾಗ ಕೆಲಸ ಮಾಡ್ಕೊಂತ ಡೈಲಿ 1-2 hours 3 hours ಅಷ್ಟೇ ಓದಕ್ ಆಗ್ತಿತ್ತು. ಅದು ಬಿಟ್ರೆ ಫುಲ್ ಟೈಮ್ ಕೊಟ್ಟು ಓದಕ್ ಆಗ್ತಿರ್ಲಿಲ್ಲ. ಅವಾಗ ಒಂದ್ಸಲ ನಿಮ್ಗೆ ನೈಟ್ ಅಲ್ಲೇ ಮೆಸೇಜ್ ಮಾಡಿದ್ದೆ ಸರ್, ಈ ರೀತಿ ನೆಕ್ಸ್ಟ್ 3-4 months ಅಲ್ಲಿ ನಾನು ಯಾವ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು, ಸ್ಪೆಷಲಿ ನಾರ್ಸೆಟ್ ಅಂತ ನಿಮ್ಗೆ ಮೆಸೇಜ್ ಮಾಡಿದ್ದೆ. ಒಂದು 100 words ಮೆಸೇಜ್ ಮಾಡಿದ್ದೆ ಸರ್ ನಿಮ್ಗೆ. ಅವಾಗ ನೀವ್ ಹೇಳಿದ್ದು ನಿಮ್ದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು, ಅದಕ್ಕೋಸ್ಕರ ನೀವು ಕೋಚಿಂಗ್ ತಗೊಳ್ಳಿ ಅಂತ ಹೇಳಿದ್ರಿ. ಅವಾಗ ನೀವು ಲ್ಯಾಂಗ್ವೇಜ್ ಯಾವ್ದು ಪ್ರಿಫರ್ ಮಾಡ್ತೀರಾ, ಯಾವ್ದು ನಿಮ್ಗೆ ಯಾವ್ದು ಇದು ಆಗುತ್ತೆ ಅಂತ ಕೇಳಿದಾಗ ನಾನು ಹೇಳ್ದೆ ಸರ್, ನಂಗೆ ಲ್ಯಾಂಗ್ವೇಜ್ ಏನ್ ಪ್ರಾಬ್ಲಮ್ ಇಲ್ಲ, ಇಂಗ್ಲಿಷು ಹಿಂದಿ ಎಲ್ಲ ಬರುತ್ತೆ. ಬಟ್ ನಂಗೆ ಜಾಬ್ ಆಗ್ಬೇಕು, ನಾನು ಓದ್ತೀನಿ, ಕಷ್ಟಪಡ್ತೀನಿ ಅಂತ ಹೇಳಿದೆ. ಆಫ್ಲೈನ್ ಹೋಗ್ತೀಯಾ ಆನ್ಲೈನ್ ಅಂದ್ರೆ ನಾನು ಆಫ್ಲೈನ್ ಪ್ರಿಫರ್ ಮಾಡಿದ್ದೆ ಸರ್. ಯಾಕಂದ್ರೆ ಮನೇಲಿ ಕುಂತ್ಕೊಂಡು ಅಥವಾ ನಾನಿರೋ ತೀರ್ಥಹಳ್ಳಿ ಜಾಬ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಡೈಲಿ ಓದಕ್ ಆಗ್ತಿರ್ಲಿಲ್ಲ ಸರ್. ನಾನು ಒಂದು ಟೇಬಲ್ ತಗೊಂಡೆ, ಚೇರ್ ತಗೊಂಡಿದ್ದೆ,
ಟ್ಯಾಬ್ನು ತಗೊಂಡಿದ್ದೆ ಸರ್ ಈ ಒಂದು. ಅದ್ ತಗೊಂಡ್ರು ನನ್ಗೆ ಓದಕ್ ಎನ್ವಿರಾನ್ಮೆಂಟ್ ಸೆಟ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ರಿಸ್ಕ್ ತಗೊಂಡ್ರೇನೆ ಏನಾದ್ರೂ ಆಗುತ್ತೆ ಅಂತ ನಿಮ್ ಕೇಳಿ ನೀವು ಮೀಟಿಯರ್ಸ್ ನ ರೆಫರ್ ಮಾಡಿದ್ರಿ. ಆವಾಗ ನೈಟ್ ಅಲ್ಲೇ ಎಲ್ಲಾ ಫುಲ್ ಲಗೇಜ್ ಪ್ಯಾಕ್ ಮಾಡಿ ಮನೆಯನ್ನ ಕಳಿಸಿ ಅಲ್ಲಿಂದ ಡೈರೆಕ್ಟ್ ಬಸ್ ಹತ್ತಿ ಪಾಂಡಿಚೇರಿ ಹೋಗಿದ್ ನಾನು ಸರ್. ಸೊ ಆಕ್ಚುಲಿ ಆಫ್ಲೈನ್ ಕೋಚಿಂಗ್ ಯಾಕೆ ನಾವು ಪ್ರಿಫರ್ ಮಾಡ್ತೀವಿ ಅಂತಂದ್ರೆ ಮನೆಯಲ್ಲೋಕೆ ನಾನು ಕುತ್ಕೊಂಡು ನನಗೆ ಟೈಮ್ ಸಿಗುತ್ತೆ, ಕುತ್ಕೊಂಡು ಓದ್ತೀನಿ, ಎಲ್ಲ ನನಗೆ ಫೆಸಿಲಿಟೀಸ್ ಇದೆ ಅಂತಂದ್ರೆ ನೀವು ಮನೇಲಿ ಕುತ್ಕೊಂಡು ಹೋಗ್ಬೋದು. ಬಟ್ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಕುತ್ಕೊಂಡು ಓದೋದಕ್ಕೆ 100% ಸಾಧ್ಯ ಇಲ್ಲ. ಯಾಕೆ ಅಂತಂತಂದ್ರೆ ಬೇರೆ ಬೇರೆ ವರ್ಕ್ ಪ್ರೆಷರ್ ಇರುತ್ತೆ, ಫ್ಯಾಮಿಲಿ ಡಿಸ್ಟರ್ಬೆನ್ಸಸ್ ಇರುತ್ತೆ, ಇದೆಲ್ಲ ಇರುತ್ತೆ. ಆಫ್ಲೈನ್ ಆನ್ಲೈನ್ ಅಲ್ಲಿ ಡಿಫ್ರೆನ್ಸ್ ಹೇಳಿದ್ರಿ. ಸೊ ನಿಮ್ಗೆ ಆನ್ಲೈನ್ ಯಾಕೆ ಆಗ್ಲಿಲ್ಲ? ಮೇನ್ ಸರ್ ನಾನ್ ನಮ್ ಕೊಲಿಗ್ ಒಬ್ರು ಭುವನೇಶ್ವರ್ ಹೋದ್ರ ಅಂತ ಹೇಳಿದ್ನಲ್ಲ, ಅವ್ರು ಹೋದ ತಕ್ಷಣನೇ ನಾನು ನೆಕ್ಸ್ಟ್ ಅವ್ರಿಗೆ ಬೀಳ್ಕೊಡುಗೆ ಫಂಕ್ಷನ್ ಮಾಡಿದ್ವಿ ನಮ್ PHC ಲಿ. ಮಾಡಿದ ತಕ್ಷಣನೇ ಅವತ್ತಿನ ದಿನನೇ ನಾನು NNL ಅಂತ ಒಂದಿತ್ತು, ನರ್ಸಸ್ ನೆಕ್ಸ್ಟ್ ಲೈವ್ ಅಂತ ಇದೆ, ಅದ್ರಲ್ಲಿ ಪರ್ಚೇಸ್ ಮಾಡಿದ್ದೆ ಸರ್. 1 year ಕೋರ್ಸ್ 20,000 ಕೊಟ್ಟು ಪರ್ಚೇಸ್ ಮಾಡಿದ್ದೆ. ಟ್ಯಾಬ್ ತಗೊಂಡು ಓದಕ್ ಆಗ್ಲಿಲ್ಲ ಸರ್. ಫಸ್ಟ್ ಪ್ರಾಬ್ಲಮ್ ಏನಂದ್ರೆ ನಂದು ನೆಟ್ವರ್ಕ್ ಇಶ್ಯೂ. ನಮ್ ತೀರ್ಥಹಳ್ಳಿಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಮೇನ್ ರೋಡ್ ಅಲ್ಲಿ ನಂದು ಇರೋ ರೂಮ್ ಅಲ್ಲಿ ನೆಟ್ವರ್ಕ್ ಬರ್ತಿತ್ತು, ಬಟ್ ವರ್ಕಿಂಗ್ ಪ್ಲೇಸ್ ಅಲ್ಲಿ ನೆಟ್ವರ್ಕ್ ಬರ್ತಿರ್ಲಿಲ್ಲ. ನಂದು ಟೈಮ್ ಸಿಗೋದೆ ವರ್ಕಿಂಗ್ ಪ್ಲೇಸ್ ಅಲ್ಲಿ ಟೈಮ್ ಸಿಗ್ತಿತ್ತು ಸರ್ ಓದಕ್ಕೆ, ಬಟ್ ಆಗ್ತಿರ್ಲಿಲ್ಲ. ಅದೊಂದು ಕಾರಣ. ಮತ್ತೆ ಎನ್ವಿರಾನ್ಮೆಂಟ್ ಇರ್ಲಿಲ್ಲ ನನಗೆ. ಒಬ್ನೇ ಕುಂತು ಓದೋ ಅನ್ನೋದಕ್ಕಿಂತ ಒಂದ್ 4 ಜನ ಕುಂತು ಡಿಸ್ಕಸ್ ಮಾಡಿ ಓದಿ. ನನ್ ಇನ್ನೊಂದೇನಂದ್ರೆ ನನ್ ಟೀಚಿಂಗ್ ಹ್ಯಾಬಿಟ್ ಇದೆ ಸರ್. ನಾನು ಏನ್ ಓದ್ತೀನಿ ಅದನ್ನ ಇನ್ನೊಬ್ರಿಗೆ ಹೇಳ್ದೆ ಅಂದ್ರೆ ನನ್ಗೆ 100% ಅರ್ಥ ಆಗುತ್ತೆ. ನಾನು ಅದು ಯಾವತ್ತೂ ಮರೆಯೋದಿಲ್ಲ. ಅದಕ್ಕೋಸ್ಕರ ನಾನು ಆಫ್ಲೈನ್ ಪ್ರಿಫರ್ ಮಾಡಿದ್ ಸರ್. ನೀವು ಆನ್ಲೈನ್ ಕೋಚಿಂಗ್ ಯಾವ್ದೇ ತಗೊಂಡ್ರು ಕೂಡ ನಿಮಗೆ ಪಕ್ಕದಲ್ಲಿ ಒಬ್ರು ಕುತ್ಕೊಂಡು ಓದಿದಕ್ಕೆ ಡಿಸ್ಕಷನ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನ ಹೇಳೋದು, ಇನ್ ಕೇಸ್ ನೀವೇನಾದ್ರೂ KNO ಅಕಾಡೆಮಿ ಆಯ್ತು ಅಥವಾ ಬೇರೆ ಎಲ್ಲಾದ್ರೂ ಆಯ್ತು ಆನ್ಲೈನ್ ಏನಾದ್ರು ತಗೊಂಡಿದ್ದೀರಾ ಅಂತಂದ್ರೆ ಜೊತೆ ಕುತ್ಕೊಂಡು ಓದಿ, ಡಿಸ್ಕಷನ್ ಮಾಡ್ಕೊಂಡು ಓದಿ. ಇಲ್ಲ ಅಂತಂದ್ರೆ ಮೆಂಟರ್ಸ್ಗೆ ಕಾಲ್ ಮಾಡಿ. ಸೊ ನನಗೆ ಈ ಡೌಟ್ ಇದೆ, ಇದು ಅರ್ಥ ಆಗ್ತಾ ಇಲ್ಲ. ಸೊ ನೀವು ಎವ್ರಿ ವೀಕ್ಲಿ ಒಂದ್ಸರಿ ಮೆಂಟರ್ಸಿಗೆ ಕಾಲ್ ಮಾಡಿ ನೀವು ಡಿಸ್ಕಷನ್ ಅನ್ನ ಮಾಡ್ಬೋದು. ಯಾವುದೇ ಡೌಟ್ಸ್ ಇದ್ರು ಕೂಡ ಕಾಲ್ ಮಾಡಿ ಕೇಳಬಹುದು. ಓಕೆ, ಸೊ ಅವಾಗ ಅದೇ ತರ ಎಲ್ಲಾ ಇನ್ಸ್ಟಿಟ್ಯೂಷನ್ ಅವರು ಕೊಡಲ್ಲ ನಿಮಗೆ ಫೆಸಿಲಿಟಿ. ಅಂದ್ರೆ ಲೈಕ್ ನೀವು ಒಂದು ಕೋರ್ಸ್ ತಗೊಂಡಿದ್ರ ಅಂತಂದ್ರೆ ಸೊ ನಿಮಗೆ ಬಂದಿರತಕ್ಕಂಥ ಡೌಟ್ಸ್ ಬರೀ ನಮಗೆ ಓನ್ಲಿ ರೆಕಾರ್ಡೆಡ್ ಡೇಟ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಬಂದಿರತಕ್ಕಂಥ ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಯಾರು ಇರೋದಿಲ್ಲ. ನಿಮ್ಗೆ ಏನೇ ಬಂತು ಅಂದ್ರೂ ಕೂಡ ಎನಿ ಟೈಮ್ ನೀವು ಡೌಟ್ಸ್ ಕ್ಲಿಯರ್ ಆಗೋ ತರ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಳ್ಬಹುದು. ಓಕೆ, ಸೊ ನೆಕ್ಸ್ಟ್ ಟೋಟಲ್ ಆಗಿ ನೀವು ಎಷ್ಟು ಎಕ್ಸಾಮ್ ಬರ್ದಿದ್ದೀರಿ? ನಾನು ಫಸ್ಟ್ ನಾರ್ಸೆಟ್ ಅಟೆಂಡ್ ಮಾಡಿದ್ದು ನಾರ್ಸೆಟ್ 4 ಇಂದ ಸರ್. ನಾರ್ಸೆಟ್ 4 ಇಂದ ನಮ್ ಕೊಲಿಗ್ ಒಬ್ರು ಹೇಳಿದ್ಮೇಲೆ ಒಂದ್ಸಲ ಅಟೆಂಡ್ ಮಾಡೋಣ ಅಂತ ಹೇಳಿ ಬರೀ MCQ ಓದ್ಕೊಂಡು ಅಟೆಂಡ್ ಮಾಡಕ್ ಹೋಗಿದ್ದೆ. ನನ್ ಫಸ್ಟ್ ಎಕ್ಸಾಮ್ ಮಂಗಳೂರಲ್ಲಿ ಹಾಕಿದ್ರು ನಾರ್ಸೆಟ್. ಅವಾಗ 200 ಇತ್ತು ಏನ್ ಕ್ವಶನ್ಸ್, ಒಂದೇ ಎಕ್ಸಾಮ್. ಪ್ರಿಲಿಮ್ಸ್ ಮೇನ್ಸ್ ಇರ್ಲಿಲ್ಲ. ಸೊ ಫಸ್ಟ್ 4 ಇಂದ ಅಟೆಂಡ್ ಮಾಡಿ 4, 5, 6, 7, 8, 9 ಇಷ್ಟೆಲ್ಲ ಅಟೆಂಡ್ ಮಾಡಿದ್ದೀನಿ ಸರ್. ಬಟ್ ನಾನು ಯಾವ್ದು 100% ಓದಿ ಎಫರ್ಟ್ ಹಾಕಿ ಯಾವ್ದು ಎಕ್ಸಾಮ್ ನಾನು ರೀಚ್ ಮಾಡಿಲ್ಲ. ಬರೀ ಅಡ್ವರ್ಟೈಸ್ಮೆಂಟ್ ಬಂತು ಅಂದ್ರೆ, ನೋಟಿಫಿಕೇಶನ್ ಬಂತು ಅಂದ್ರೆ ಮಾತ್ರ PR ಯಾದವ್ ಬುಕ್ ಅಥವಾ ಟಾರ್ಗೆಟ್ ಬುಕ್ ತಗೊಂಡು MCQ ಓದ್ತಿದ್ದೆ ಮಾತ್ರ. ಬಿಟ್ರೆ ಫುಲ್ ನಂದು 100% ಕೊಟ್ಟಿದ್ದೀನಿ ಅಂತ ನಂಗೆ ಅನ್ಸಿಲ್ಲ ಸರ್. ಅದಕ್ಕೋಸ್ಕರ ನಾನು ನಿಮ್ಗೆ ಕೇಳಿದೆ ಹೆಂಗ್ ಮಾಡ್ಬೇಕು ಸರ್, ಏನು ನಮ್ಗೆ ಸ್ವಲ್ಪ ಗೈಡ್ ಮಾಡಿ ಅಂತ ನಿಮ್ಗೆ ಕೇಳಿದೆ. ಪ್ಲಸ್ ನಾಗರಾಜ್ ಸರ್ ಅಂತಿದಾರಲ್ಲ, ಅವ್ರಿಗೂ ಮೆಸೇಜ್ ಮಾಡಿದ್ದೆ. ಅವ್ರು ಹೇಳಿದ್ರು ನೀವು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ಬೇಸಿಕ್ಸ್. ನೀವು ಅದೇ ಹೇಳಿದ್ರಿ, ಬೇಸಿಕ್ಸ್ ಕ್ಲಿಯರ್ ಆಗ್ಬೇಕು ನಿಮ್ಗೆ, ನೀವು ಹೋಗಿ ಕೋಚಿಂಗ್ ತಗೊಳ್ಳಿ, 3 ತಿಂಗಳು ಕೋಚಿಂಗ್ ಸಾಕು ನಿಮ್ಗೆ ಅಂತ ನೀವು ಹೇಳಿದ್ರಿ. ನಾನು 3 ತಿಂಗಳು ಕೋಚಿಂಗ್ ಮಾತ್ರ ತಗೊಂಡು, ಅಂದ್ರೆ ಮತ್ತೆ ನೆಕ್ಸ್ಟ್ ಎಕ್ಸಾಮ್ ಇರೋ ತನಕ ಅಲ್ಲೇ ಉಳ್ಕೊಂಡಿದ್ದೆ ಸರ್. 4 ತಿಂಗಳು ಕೋಚಿಂಗ್ ನ ತಗೊಂಡು ಎಕ್ಸಾಮ್ ಇರೋ ತನಕ ಅಲ್ಲೇ ಉಳ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡಿ ಬಂದಿದ್ದು ಸರ್. ನಾವೇನ್ ಮಾಡ್ತೀವಿ ಅಂದ್ರೆ, ಯಾರು ಆಲ್ರೆಡಿ ಫ್ಲೋ ಅಲ್ಲಿ ಇದ್ದೀರಾ, ನೀವು ಮೆಸೇಜ್ ಮಾಡೋದ್ರಲ್ಲಿ ಅಥವಾ ನಮ್ಮ ಗ್ರೂಪ್ ಅಲ್ಲಿ ಕ್ವಶನ್ ಆನ್ಸರ್ ಅಟೆಂಡ್ ಮಾಡೋದ್ರಲ್ಲಿ, ಟೆಸ್ಟ್ ಅಟೆಂಡ್ ಮಾಡೋದ್ರಲ್ಲಿ, ಪ್ರತಿಯೊಂದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಓಕೆನಾ, ಇವ್ರು ಯಾವ ರೀತಿಯಲ್ಲಿ ಇದಾರೆ ಅಂದ್ರೆ ಸ್ವಲ್ಪ ನಾವು ಟ್ರೈನ್ ಮಾಡಿದ್ವಿ ಅಂತಂದ್ರೆ ಡೆಫಿನೆಟ್ಲಿ ವಿಲ್ ಕ್ರ್ಯಾಕ್ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಆ ತರ ಪೊಟೆನ್ಶಿಯಲ್ ಕ್ಯಾಂಡಿಡೇಟ್ಸ್ ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀವಿ. ಸೊ ಅದೇ ತರ ನಾನು ಇಲ್ಲಿ ಕೈಲಾಶಲ್ಲಿ ಇರ್ತಕ್ಕಂಥ ಪೊಟೆನ್ಶಿಯಲಿಟಿ ನಾನು ನೋಡಿದ್ದೆ. ಸೊ ಇವ್ ಪಕ್ಕ ಅಟ್ಲೀಸ್ಟ್ ಒಂದು 3 months ಕರೆಕ್ಟ್ ಕುತ್ಕೊಂಡು ಓದಿದ, ಇಲ್ಲ ಒಂದು ಕೋಚಿಂಗ್ ತಗೊಂಡ್ಬಿಟ್ಟು ಅಲ್ಲೇ ಕುತ್ಕೊಂಡು ಓದಿದ ಅಂತಂದ್ರೆ 100% ಕ್ರ್ಯಾಕ್ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇತ್ತು. ಅದಕ್ಕೋಸ್ಕರ ನಾನು ನೀನು ಹೋಗು, ನೀನ್ 100% ಆದೇ ಆಗ್ತಿ ಅಂತ ನಾನು ಹೇಳಿದ್ದೆ. ಸೊ 100% ಸಾಧಿಸಿ ತೋರಿಸಿದೆ. ಸೊ ಅದಕ್ಕೋಸ್ಕರ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಓಕೆ, ಸೊ ಅವ್ರು ಎಲ್ಲಿ ಹೋಗಿದ್ರು ಅಲ್ಲೇನೆ ಇನ್ನು ಜಿಪ್ಮರ್ ಅಲೋಕೇಶನ್ ಆಗಿದೆ. ಸೊ ವಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಜರ್ನಿ. ಮತ್ತೆ ಕರ್ನಾಟಕದಲ್ಲಿ ತುಂಬಾ ಕಾಲ್ ಮಾಡ್ತಾರೆ, ಲೈಕ್ SIC ಬರುತ್ತೆ, ನಿಮ್ಮಾನ್ಸ್ ಬರುತ್ತೆ. ಸೊ ಅದೇ ರೀತಿಯಾಗಿ ನಾನು ಹೇಳಿದೇನಪ್ಪ ಅಂದ್ರೆ ಏಜ್ ಎಲ್ಲಿ ತನಕ ಇರುತ್ತೆ. ಈಗ ನಾನು ಎಕ್ಸಾಮ್ ಬರೆಯಕ್ ಆಗಲ್ಲ. ಈಗ ಏಜ್ ಕ್ರಾಸ್ ಆಯ್ತು ಅಂತಂದ್ರೆ ಮುಗಿದೋಯ್ತು. ನಿಮ್ಮ ಏಜ್ ಕ್ರಾಸ್ ಆಗೋದ್ರೊಳಗಡೆ ನೀವು ಯಾವುದೇ ಎಷ್ಟು ಎಕ್ಸಾಮ್ ಬರ್ತೋ ಅಷ್ಟು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿ. ನಿಮ್ಮ ಲಿಸ್ಟ್ ಅಲ್ಲಿ ಇರ್ತವೆ. ಓಕೆನಾ, ಸೊ ಐ ಕ್ರ್ಯಾಕ್ ಲೈಕ್ ದಿಸ್ ಲೈಕ್ಸ್ ಅಂತ 1 by 1 ನೀವು ತೋರಿಸಬಹುದು. ಅದೇ ತರ ನಾನು ನಿಮಗೆ ಸಜೆಷನ್ ಕೊಡೋದು ಏನು ಅಂತಂದ್ರೆ, ಇನ್ನೂ ಎಷ್ಟು ಎಕ್ಸಾಮ್ ಬರುತ್ತೆ, ಓಕೆನಾ, ಎಲ್ಲ ಎಕ್ಸಾಮ್ ಬರಿತಾ ಹೋಗ್ರಿ. ಯಾವ ಎಕ್ಸಾಮ್ ಅನ್ನು ಬಿಡಬೇಡಿ, ಎಲ್ಲ ಎಕ್ಸಾಮ್ ಬರಿತಾ ಹೋಗ್ರಿ. ಅವೆಲ್ಲ ನಿಮ್ಮ ಪ್ರೊಫೈಲ್ಗೆ ಆಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ CHO ವರ್ಕ್ ಮಾಡ್ತಾ ಇದ್ರಿ. ಸೊ ನನ್ನ ಕ್ವಶನ್ ಏನು ಅಂತಂದ್ರೆ, CHO ಆಗಿ ವರ್ಕ್ ಮಾಡೋರಿಗೆ ಏನ್ ಹೇಳ್ತೀರಾ? ಅಂದ್ರೆ ನಮ್ CHOs ಅಲ್ಲಿ ವರ್ಕ್ ಮಾಡ್ತಿರೋ ನಾನ್ ನೋಡಿರೋ ಪ್ರಕಾರ ಸರ್, ಕೆಲವೊಂದಿಷ್ಟು ಜನ, ನಾನ್ ಓದಿರೋದು ರಾಯಚೂರಲ್ಲಿ, ನಮ್ದು ಫ್ರೆಂಡ್ಸ್ ಎಲ್ಲ, ನಂದು ಕಲಬುರಗಿಯಲ್ಲಿ ಫ್ರೆಂಡ್ಸ್ ಇದಾರೆ, ಬೀದರ್ ಡಿಸ್ಟಿಕ್ ಅಲ್ಲಿ ಫ್ರೆಂಡ್ಸ್ ಇದಾರೆ.
ಅವರೆಲ್ಲ ಊರ್ ಕಡೆ CHO ಸಿಕ್ಕು ಒಂದು ಊರಿಂದ 5-6 ಕಿಲೋಮೀಟರ್ ಓಡ್ಕೊಂಡು ಮಾಡೋರು ಇದ್ದಾರೆ ಸರ್. ಪ್ಲಸ್ ಬೇರೆ ಕೆಲಸನೂ ಮಾಡ್ಕೊಂಡು ಅವ್ರೊಂಥರ ಸೆಟ್ಲ್ ಇದ್ದಾರೆ. ಅದ್ರಲ್ಲಿ ಕೆಲವೊಬ್ರು ಮದ್ವೆ ಆಗಿನವರು ಇದ್ದಾರೆ. ಅವರೆಲ್ಲ ಈಗ ಪ್ಲಸ್ ನೀವ್ ಹೇಳ್ದಂಗೆ ಏಜ್ 30+ ಆದವರು ಇದ್ದಾರೆ. ಸೊ ಅವರೆಲ್ಲ ಸೆಟ್ಲ್ ಆದವರು ನಿಮ್ಗೆ ಇಲ್ಲಪ್ಪ ನನ್ನ ಕೈಲಿ ಆಗೋದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದ್ಸಲ ಟ್ರೈ ಮಾಡಿ, ಹಾಗೆ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಪ್ರತಿಭೆ ಇದೆ ಸರ್, ಎಲ್ಲರಲ್ಲೂ ಪ್ರತಿಭೆ ಇದೆ, ಎಲ್ಲರೂ ಇಂಟೆಲಿಜೆಂಟ್ ಇದ್ದಾರೆ. ನಾನು ಬೇರೆ ಸ್ಟೇಟ್ ಅಲ್ಲಿ 3-4 ಸ್ಟೇಟ್ ಓಡಾಡಿದ್ದೀನಿ ಸರ್. ನಾನು ನಮ್ ಸ್ಟೇಟ್ ಅಲ್ಲಿ ಇರೋ ಪ್ರತಿಭೆ ಮತ್ತಾರಲ್ಲೂ ಕಂಡಿಲ್ಲ ನಾನು. ಆದ್ರೆ ನಮ್ ಸ್ಟೇಟ್ ಅವ್ರ ಪ್ರಾಬ್ಲಮ್ ಏನಂದ್ರೆ ಅವ್ರು ಒಂದೇ ತಲೆ ಕುಂತು ಕನ್ಸಿಸ್ಟೆನ್ಸಿ ತೋರಿಸಿ ಓದೋದಿಲ್ಲ ಸರ್. ಕನ್ಸಿಸ್ಟೆನ್ಸಿ ಕೊಟ್ಟು ಓದಿ ಸ್ವಲ್ಪ ದಿನಗ ಅವರು ಎಫರ್ಟ್ಸ್ ಹಾಕಿ ಹಾರ್ಡ್ ವರ್ಕ್ ಮಾಡಿ ಓದಿದ್ರೆ 100% ಕ್ಲಿಯರ್ ಮಾಡ್ತಾರೆ ಎಲ್ಲರೂ ಸರ್. ಬಟ್ ಕನ್ಸಿಸ್ಟೆನ್ಸಿ ಇಲ್ಲ ಅವ್ರ ಹತ್ರ. ನಾವು ಕೂಡ ಅದನ್ನ ಹೇಳುದು, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಿರ್ತೀನಿ, ನಿಮಗೆ ಎಲ್ಲರಿಗೂ ನಾಲೆಡ್ಜ್ ಇರುತ್ತೆ, ಬಟ್ ನೀವು ಅದನ್ನ ಉಪಯೋಗಿಸ್ಕೊಳ್ಳಲ್ಲ. ಒಂದ್ ಎಕ್ಸಾಮ್ ಬರೀತಾರ, ಸುಮ್ಮನೆ ಕಾಟಾಚಾರಕ್ಕೆ ಓದಿರ್ತಾರ, ಇಲ್ಲ ಯಾವ್ದೋ MCQs ಬುಕ್ ಓದೋದ್ರಿಂದ ಉಪಯೋಗ ಇಲ್ಲ. ಇವಾಗ ಅಪ್ಡೇಟ್ಸ್ ಏನಪ್ಪಾ, ನಾವು ಹೊಸದಾಗಿ ಏನ್ ಹೇಳ್ತಿದ್ವಿ ಅಂತಂದ್ರೆ MCQs ಬುಕ್ ಅಲ್ಲಿ ನೀವು ಅಷ್ಟು 1000 ಅಲ್ಲ 10,000 ಕ್ವಶನ್ಸ್ ಬರೇ ಮಾಡ್ಕೊಂಡ್ರೆ ನಿಮಗೆ ಆಗಲ್ಲ. ಸೊ ಆನ್ಲೈನ್ ಟೆಸ್ಟ್ ಸೀರೀಸ್ ತಗೊಳ್ಳಿ, ಅಲ್ಲಿ ಅಪ್ಡೇಟೆಡ್ ಸಿಗುತ್ತೆ ನಿಮಗೆ. ಇವಾಗೆಲ್ಲ ಅಪ್ಡೇಟೆಡ್ ಕ್ವಶನ್ಸ್ ಬರುತ್ತೆ, ನೀವು ನೋಡ್ಬೋದು. ಅದನ್ನ ತುಂಬಾ ಜನ ಮೆಸೇಜ್ ಮಾಡ್ತಿದ್ರೆ MCQs ಬುಕ್ ಯಾವ್ದು ತಗೊಬೇಕು ಅಂತಂದೇಳಿ. MCQs ಬುಕ್ ಅಲ್ಲಿ ಕುತ್ಕೊಂಡೋದ್ರೆ ನಿಮ್ ಟೈಮ್ ವೇಸ್ಟ್ ಆಗುತ್ತೆ. ಅದೇ ಟೈಮಲ್ಲಿ 1.5 hour ಅಲ್ಲಿ ನೀವು ಒಂದು 100 ಕ್ವಶನ್ಸ್ ಟೆಸ್ಟ್ ಸೀರೀಸ್ ತಗೊಂಡ್ರೆ ವಿತ್ ರ್ಯಾಷನಲ್ ಸಿಗುತ್ತೆ, ಪ್ಲಸ್ ಅಡ್ವಾನ್ಸ್ ಕ್ವಶನ್ಸ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ನಮ್ಮವರಿಗೆ ಒಂದು ಸ್ವಲ್ಪ ಹೇಳಿಕೊಟ್ರೆ ಸಾಕಾಗುತ್ತೆ, 100% ಕ್ರ್ಯಾಕ್ ಮಾಡ್ತಾರೆ. ಓಕೆನಾ, ಕಷ್ಟಪಟ್ಟು ಓದಬೇಕು, ಯಾಕಂದ್ರೆ ನೀವೆಲ್ಲ ಆಲ್ರೆಡಿ ಕಾಲೇಜಲ್ಲಿ ಎಲ್ಲ ಓದಿರ್ತೀರಾ. ಬಟ್ ಇದಕ್ಕೆ ಸ್ವಲ್ಪ ಓದೋದು ಬೇರೆ ಆಗುತ್ತೆ, ಅದರಲ್ಲಿ ಕಾಲೇಜಲ್ಲಿ ಓದೋದು ಬೇರೆ ಆಗಿರುತ್ತೆ 100%. ಓಕೆ, ಇವಾಗ ಯಾರ್ಯಾರು ಫ್ರೆಶರ್ಸ್ ಇದ್ದೀರಾ, ನಾನು ಅಷ್ಟೇ ಹೇಳೋದು, ನೀವು ಸುಮ್ಮನೆ ಒಂದು ಕೋರ್ಸ್ ತಗೊಂಡಿರಾ, ಒಂದು ಟೆಸ್ಟ್ ಸೀರೀಸ್ ತಗೊಂಡಿರಾ ಅಂತ ತಗೊಂಡು ಒಂದು ಯಾವಾಗ್ಲೂ ಅಟೆಂಡ್ ಮಾಡಿದೆ ಬಿಟ್ಟೆ ಅನ್ನೋ ತರ ಅಲ್ಲ. ಪ್ರತಿ ದಿನ ಅಟೆಂಡ್ ಮಾಡ್ಬೇಕಾಗತ್ತೆ, ಪ್ರತಿ ದಿನ ನೀವು ನೋಡ್ಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರಿ ಅಂತಂದ್ರೆ ಟಾಪ್ ರ್ಯಾಂಕ್ ಅಲ್ಲಿ ನೀವು ಬರ್ತೀರಾ. ನಾನು ಇದುವರೆಗೂ ನೋಡಿರೋದ್ರಲ್ಲಿ ಕರ್ನಾಟಕದಲ್ಲಿ 4,000, 5,000, 10,000 ಅಷ್ಟೊಂದು ದೂರ ಯಾರು ಹೋಗಿಲ್ಲ. ಯಾರು ಅಂದ್ರೆ ಯಾರು ಏನು ಎಫರ್ಟ್ಸ್ ಹಾಕಿರಲ್ಲ ಅವ್ರು ಮಾತ್ರ ಹೋಗ್ತಾರೆ. ಅಷ್ಟು ಬಿಟ್ರೆ ಇನ್ನು ಉಳಿದ್ರೆ ಎಲ್ಲರೂ ಯಾರು 100% ಎಫರ್ಟ್ಸ್ ಹಾಕ್ಬಿಟ್ಟು ಮಾಡಿದ್ದೀರಾ ಅವ್ರಿಗೆ ಎಲ್ಲರಿಗೂ ಜಾಬ್ ಆಗಿದೆ. ಅದನ್ನೇ ಹೇಳೋದು, ಕನ್ನಡದವ್ರಿಗೆ ನಿಮಗೆ ಎಫಿಷಿಯನ್ಸಿ ಇದೆ, ಚೆನ್ನಾಗಿ ಮಾಡಿ. ಓಕೆನಾ. ಸೊ ದುಡ್ಡು ನೋಡಿ, ನೀವು 4 ವರ್ಷ ಎಷ್ಟೋ ಲಕ್ಷ ಕೊಟ್ಟು ಓದಿರ್ತೀರಾ, ಬಟ್ ಅದೇ ಈಗ ಜಸ್ಟ್ ಒಂದು 6 ತಿಂಗಳಿಗೆ ಕೋಚಿಂಗಿಗೆ ತಗೊಳ್ಳೋದಕ್ಕೆ ನೀವು ಹಿಂದೆ ಮುಂದೆ ನೋಡ್ತೀರಾ. ತುಂಬಾ ಜನ ಮಾಡೋದು ಮಿಸ್ಟೇಕ್ ಆಗಿ ಇಷ್ಟು ವರ್ಷ ಲಕ್ಷಗಟ್ಟಲೆ ಕೊಟ್ಟು ಓದಿರ್ತೀರಾ, ಬಟ್ ಈಗ ಅಟ್ಲೀಸ್ಟ್ ಒಂದು ಮ್ಯಾಕ್ಸಿಮಮ್ ಒಂದು 50,000 ಅಂತ ಇಟ್ಕೊಳ್ಳಿ. ಓಕೆನಾ, ಒಂದು 50,000 ನನ್ನ ಕೋಚಿಂಗ್ ಬೇಕಪ್ಪ. ಓಕೆನಾ, ಈ 50,000 ಇಟ್ಕೊಂಡೆ ಅಂತಂದ್ರೆ ನೆಕ್ಸ್ಟ್ ಒಂದು 6 ತಿಂಗಳಾದ ತಕ್ಷಣ ನಿಮಗೆ 1 ಲಕ್ಷ ಸಂಬಳ ಸಿಗುತ್ತೆ, 1 lakh ಇನ್ ಹ್ಯಾಂಡ್. ಓಕೆನಾ, ನೆಕ್ಸ್ಟ್ಗೆ 8th ಪೇ ಬಂತು ಅಂತಂದ್ರೆ ನಿಮ್ಮ ಬೈ ಹ್ಯಾಂಡ್ ಸ್ಯಾಲರಿ 1.5 ಲಕ್ಷ ಆಗುತ್ತೆ. ಇವನ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೂಡ ಆಲ್ರೆಡಿ 50 ವರ್ಷ ಸರ್ವಿಸ್ ಮಾಡಿದ್ರು ಕೂಡ 1.5 ಲಕ್ಷ ಸಂಬಳ ತಗೊಳ್ಳಲ್ಲ. ನೀವು ನೆಕ್ಸ್ಟ್ ಬಂದ್ರಿ ಅಂತಂದ್ರೆ 100% ನಿಮಗೆ 1.5 ಲಕ್ಷ ಸಂಬಳ ಸಿಗುತ್ತೆ. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆ, ಇಷ್ಟಾದ್ಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ 80-20. ಸೊ 80-20 ಮ್ಯಾಟರ್ಸ್ ಬಗ್ಗೆ ನಮ್ಮ ಹುಡುಗರು ತುಂಬಾ ಭಯ ಇದೆ. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಹೇಳಿ. 80-20 ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಸರ್. ಯಾಕಂದ್ರೆ ಈಗ ಪರ್ಸನಲ್ ಆಗಿ ಹೋಗಿದ್ರೆ ನಾನು ಓದ್ತಿರೋದು ನರ್ಸಡ್ಗೋಸ್ಕರ, ನನಗ್ ಬೇಕಾಗಿರೋದು ಒಂದೇ ಸೀಟ್. ಲಾಸ್ಟ್ ಟೈಮ್ ಒಂದು ನಮ್ದು ಕಿಗ್ಗಾನಲ್ಲಿ ಪವರ್ ಪ್ಲಾಂಟ್ ಇದೆ ಸರ್, ಅಲ್ಲಿ ಒಂದೇ ಒಂದು ಪೋಸ್ಟ್ ಇತ್ತು, ಆದ್ರೂ ಅದ್ರಲ್ಲಿ ಅಪ್ಲಿಕೇಶನ್ ಹಾಕಿದೀನಿ. ಯಾಕಂದ್ರೆ ನಂಗೆ ಬೇಕಿರೋದು ಒಂದೇ ಸೀಟ್. ನಮ್ ಮೆಂಟಾಲಿಟಿ ಹೆಂಗಿರ್ಬೇಕು, ನಮ್ದು ಥಿಂಕಿಂಗ್ ಹೆಂಗಿರ್ಬೇಕಂದ್ರೆ ನನಗ್ ಬೇಕಾಗಿರೋದು ಒಂದೇ ಸೀಟು, ಅದಕ್ಕೋಸ್ಕರ ನಾನು ಓದ್ತೀನಿ. ನನ್ ಎಷ್ಟಿದೆ ಎಫರ್ಟ್ಸ್ ಹಾಕ್ತೀನಿ, ನಾನು 100% ಕೆಪಾಸಿಟಿ ಇಟ್ಕೊಂಡು ನಾನು 100% ನಾನು ಎಕ್ಸಾಮ್ ಅಲ್ಲಿ ಕೊಡ್ತೀನಿ ಅಂತ ನಮ್ಮಲ್ಲಿ ಒಂದು ಅದು ಕಾನ್ಫಿಡೆನ್ಸ್ ಬಂದ್ರೆ ಅದು ಎಷ್ಟನ ಸೀಟ್ಸ್ ಇರ್ಲಿ, ಎಷ್ಟನ 80-20 ಇರ್ಲಿ, 100-100 ಇದ್ರು ನಾವು ಆರಾಮ್ ಕ್ರ್ಯಾಕ್ ಮಾಡ್ಬೋದು ಸರ್. ಒಟ್ಟು ನಮ್ಮಲ್ಲಿ ಕಾನ್ಫಿಡೆನ್ಸ್ ಬರ್ಬೇಕು ಮೇನ್, ಅದರಿಂದ ನಾವು ಈಸಿಯಾಗಿ ಮಾಡ್ಕೋಬಹುದು. ಸೊ 100% ನಾನು ಕೂಡ ಹೇಳೋದೇನೆ, ನಿಮಗೆ ಬೇಕಾಗಿರೋದು ಒಂದಿಟ್ಟು ಅಷ್ಟೇ. 20% ಇದೆ ನಂದು ಆಗ್ಲಿಲ್ಲ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಮೈಂಡ್ ಅಲ್ಲಿ ಇರೋದು ನಂದು ಅಂಡರ್ಜರ್ ಕ್ಯಾಟಗರಿ, ನಂದು EWS ಕ್ಯಾಟಗರಿ, ಅವೆಲ್ಲ ಬಿಟ್ಬಿಡಿ. ಅವೆಲ್ಲ ಏನು ಮ್ಯಾಟರ್ ಆಗಲ್ಲ. ಕ್ಯಾಟಗರಿ ನಿಂದ ಯಾವ್ದಾರು ಇರಲಿ, ನಿನಗೆ ಬೇಕಾಗಿರೋದು ಒಂದಿಟ್ಟು ಅಷ್ಟೇ. ನೀನ್ ಕಷ್ಟಪಟ್ಟು ಓದಿದ್ರೆ ಆರಾಮ ಸಿಗುತ್ತೆ ನಿನಗೆ. ಓಕೆನಾ. ಸೊ ಇದನ್ನಷ್ಟೇ ನಾವು ಹೇಳೋದು. ಪೊಟೆನ್ಶಿಯಾಲಿಟಿ ನಿಮ್ಗಿದೆ, ನಿಮ್ಮಲ್ಲಿ ಇದೆ. ಓಕೆನಾ, ಅದನ್ನ ನೀವು ದುಡ್ಡು ಖರ್ಚಾಗತ್ತೆ, ಅದು ಖರ್ಚಾಗತ್ತೆ, ಟೈಮ್ ಎಲ್ಲ ಬಿಟ್ಬಿಡ್ಬೇಕು. ನಿಮಗೆ ಮೈನ್ ಏನಪ್ಪಾ ಅಂತಂದ್ರೆ ನೀನ್ ಎಲ್ಲಿ ವರ್ಕ್ ಮಾಡ್ತಿದ್ಯಾ, ನಿನ್ನ ಪೊಟೆನ್ಶಿಯಾಲಿಟಿ ಏನು ಅದನ್ನ ನೀವು ನೋಡ್ಕೊಳ್ಳಿ. ಆಮೇಲೆ ಸುಮ್ಮನೆ ಕಾಂಟ್ರಾಕ್ಟ್ ಜಾಬ್ ಬೇಸಿಸ್ ಇರ್ತಕ್ಕಂಥ ಜಾಬ್ಗಳಿಗೆ ನೀವು ಹೋಗ್ಬೇಡಿ, ದಯಮಾಡಿ ಹೋಗ್ಬೇಡಿ. ಯಾಕಂದ್ರೆ ನೀವೆಲ್ಲ ನೋಡ್ಬೋದು, ಈಗ ಮತ್ತೆ ಏನೋ HR ಪಾಲಿಸಿ ಎಲ್ಲ ತುಂಬಾ ಹೊಸದಾಗಿ ಬರ್ತಾ ಇದೆ. ಓಕೆನಾ, 1 ವರ್ಷ ಆದ ತಕ್ಷಣ ತೆಗಿಬೇಕು, ಮತ್ತೆ ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡ್ಕೊಬೇಕಂತ ಇದೆ. ಹಳಬ್ರೆಲ್ಲ ಕಂಟಿನ್ಯೂಸ್ ಆಗಿದ್ರು ಅಂತಂದ್ರೆ ಅವ್ರಿಗೆ ಮತ್ತೆ ಇಯರ್ಲಿ ಬೋನಸ್ ಕೊಡ್ಬೇಕಾಗುತ್ತೆ, ಅದನ್ನೆಲ್ಲ ತೆಗಿಬೇಕಂತಂದು ಹೇಳಿ ಈಗ ತುಂಬಾ ನಡೀತಾ ಇದೆ. ನಿಮಗೂ ಕೂಡ ಗೊತ್ತಿದೆ, ನಾನು ಹೇಳ್ತಿಲ್ಲ. ಯಾರ್ಯಾರಿಗೆ ವಯಸ್ಸಿದೆ ಅಲ್ವಾ, ಯಾರ್ಯಾರಿಗೆ ವಯಸ್ಸಿದೆ, ಇನ್ನು ಎಷ್ಟು ಎಕ್ಸಾಮ್ ಬರೀಬೋದು ಅಂತ ನಿಮ್ಗೆ ವಯಸ್ಸಿದೆ, ಅವರೆಲ್ಲ ದಯಮಾಡಿ ಎಕ್ಸಾಮ್ ಅಟೆಂಡ್ ಮಾಡಿ. ಓಕೆನಾ, ಎಕ್ಸಾಮ್ ಅಟೆಂಡ್ ಮಾಡಿ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಹೆಚ್ಚು ಕನ್ನಡಿಗರು ಜಾಬ್ ತಗೊಳ್ಬೇಕಷ್ಟೇ. ಸೊ ನಾವ್ ಯಾಕೆ ಪ್ರತಿಭೆನ ತೋರಿಸ್ತಿಲ್ಲ ಅಂತಂದೇಳಿ ನನ್ನ ಒಂದು ಇದಿದೆ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಕೊನೆಯದಾಗಿ ಏನ್ ಹೇಳ್ತೀನಪ್ಪ ಅಂತಂದ್ರೆ ಎಲ್ಲರೂ ಅಟೆಂಡ್ ಮಾಡಿ, ಸುಮ್ಮನೆ ಕಾಟಾಚಾರಕ್ಕೆ ಅಟೆಂಡ್ ಮಾಡಬೇಡಿ.
ಓಕೆನಾ, ಕಾಟಾಚಾರ ಕಟ್ಟೆ ಮಾಡ್ಬಿಡಿ. ಈಗ ಮತ್ತೆ ಅಪ್ಕಮಿಂಗ್ ನಾರ್ಸೆಟ್ ಏಪ್ರಿಲ್ ಮಂತ್ ಅಲ್ಲಿ ಇದೆ, ನಾರ್ಸೆಟ್ 10 ಕೂಡ ನೀವು ಪ್ರಿಪರೇಷನ್ ಮಾಡಿ. ಸುಮ್ನೆ ನಾನು ಅಪ್ಲಿಕೇಶನ್ ಹಾಕ್ದೆ. ಇನ್ನು ಕೆಲವರು ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಫೀಸ್ 2,500 ಇಟ್ಟಿದ್ದಾರೆ, 3,000 ಇಟ್ಟಿದ್ದಾರೆ, ಸುಮ್ನೆ ವೇಸ್ಟ್ ಆಫ್ ಮನಿ ಅಂತ ಹೇಳಿ ಎಷ್ಟು ಜನ ಹಾಕಲ್ಲ. ಇದೇ ನೀವು ಮಾಡ್ತಿರೋದು ದೊಡ್ಡ ತಪ್ಪೇನಪ್ಪಾ ಅಂತಂದ್ರೆ 3,000 ಅಪ್ಲಿಕೇಶನ್ ಫೀಸ್ ಇಟ್ಟಿದ್ದಾರೆ ಅಂತ ಹೇಳಿ ನೀವು ಅಪ್ಲಿಕೇಶನ್ ಫೀಸ್ ಆಗ್ತಾ ಇಲ್ಲ. ಯಾಕೆ ಫೀಸ್ ಜಾಸ್ತಿ ಇಟ್ಟಿದ್ದಾರೆ ಅಂತಂದ್ರೆ ಟೈಮ್ ಪಾಸ್ ಪೀಪಲ್ ಯಾರು ಅಪ್ಲೈ ಮಾಡಲ್ಲ ಅಂತ ಅಷ್ಟೇ. 3,000 ರೂಪಾಯಿ ಇದ್ರೆ ಯಾರು ಓದಿರಲ್ಲೋ, ನಾನು ಓದಿಲ್ಲ ಅಂತಂದ್ರೆ ನಾನು ಓದಿಲ್ಲ ಮಾಡಿಲ್ಲ ಸುಮ್ನೆ ಯಾಕೆ 3,000 ರೂಪಾಯಿ ಕೊಟ್ಟು ಹಾಕ್ಬೇಕು ಅನ್ನೋ ತರ ನನ್ನ ಮೆಂಟಾಲಿಟಿ ಬರುತ್ತೆ, ನಾನು ಅಪ್ಲಿಕೇಶನ್ ಹಾಕಲ್ಲ. ಸೊ ಏಮ್ಸ್ ಅವ್ರು ಏನಪ್ಪಾ ಅವ್ರ ಮೆಂಟಾಲಿಟಿ ಏನು ಅಂತಂದ್ರೆ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಅಷ್ಟೇ ಅಪ್ಲಿಕೇಶನ್ ಹಾಕ್ತಾರೆ ಅಂತ ಅವ್ರ ಉದ್ದೇಶ ಅಷ್ಟೇ. ಸೊ ಅದಕ್ಕೋಸ್ಕರನೇ ಫೀಸ್ ಜಾಸ್ತಿ ಇರೋದು. ಸೊ ಫೀಸ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. 3,000 ಆಗಿರ್ಬೋದು. ಆನ್ಲೈನ್ ಕೋಚಿಂಗ್ ತಗೊಂಡಿದ್ರ ಅಂತಂದ್ರೆ ದಯಮಾಡಿ ಮೆಂಟರ್ಸ್ಗೆ ಕಾಲ್ ಮಾಡ್ತಾ ಇರಿ. ಅಟ್ಲೀಸ್ಟ್ ವೀಕ್ಲಿ ಒಂದ್ಸಾರು ನೀವು ಕಾಲ್ ಮಾಡ್ತಾ ಇರಿ. ಓಕೆನಾ, ಏನ್ ಓದ್ಬೇಕು ಯಾವ್ದಾರು ಓದ್ಬೇಕು, ಡೌಟ್ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆಫ್ಲೈನ್ ಕೋಚಿಂಗ್ ಹೋದ್ರೆ ನಾನು ಮತ್ತೆ ಏನು ಹೇಳಕ್ ಹೋಗಲ್ಲ. ಆಫ್ಲೈನ್ ಕೋಚಿಂಗ್ ನೀವು ಎಲ್ಲಾದ್ರೂ ಹೋಗಿ. ಓಕೆನಾ, ದಿ ಬೆಸ್ಟ್ ಅಂತಂದ್ರೆ ನಮಗೆ ನೀವು ಕಮೆಂಟ್ ಮಾಡಿ ನಾನು ಹೇಳ್ತೀನಿ. ಓಕೆನಾ, ನಿಮಗೆ ಎಲ್ಲಿ ನಿಯರ್ ಆಗುತ್ತೆ ಒಂದು ಕೋಚಿಂಗ್ ತಗೊಳ್ಳಿ. ಮೊನ್ನೆ ಒಬ್ರು ಮೆಸೇಜ್ ಮಾಡಿದ್ರು, ಸರ್ ಕೋಚಿಂಗ್ ತಗೊಳ್ದೇನೆ ನಾನು ಪಾಸ್ ಮಾಡಕ್ಕಾಗತ್ತೆ. 100% ನೀನು ಅಟ್ಲೀಸ್ಟ್ ದಿನಕ್ಕೆ 10 ರಿಂದ 12 ಗಂಟೆ ಓದ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಏನು ಓದ್ಬೇಕು ಏನು ಓದ್ಬಾರ್ದು. ನೀನ್ ಕೋಚಿಂಗ್ ತಗೊಂಡಿಲ್ಲ ಅಂತಂದ್ರೆ ಏನು ಓದ್ಬೇಕು ಏನು ಓದ್ಬಾರ್ದು ಅಂತ ಗೊತ್ತಿರಲ್ಲ. ಸುಮ್ನೆ ಅನ್ವಾಂಟೆಡ್ ಆಗಿ ಎಲ್ಲ ಓದಬೇಕಾಗಿಲ್ಲ. ನಮಗೆ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಮಾತ್ರ ಓದ್ಬೇಕಾಗುತ್ತೆ, ಅಷ್ಟು ನಮಗೆ ಗೊತ್ತಾಗ್ಬೇಕು. ಸೊ ಅದಕ್ಕೋಸ್ಕರ ಯಾಕೆ ಕೋಚಿಂಗ್ ತಗೊಳ್ಳಿ ಅಂತೀವಿ ಅಂದ್ರೆ ಏನು ಓದ್ಬೇಕು ಏನು ಓದ್ಬಾರ್ದು ಅಷ್ಟು ಮಾತ್ರ ನಿಮಗೆ ತಿಳಿಸ್ಬೇಕು. ಅದನ್ನ ತಿಳಿಸೋರು ಯಾರು ಅಂತಂದ್ರೆ ಕೋಚಿಂಗ್ ಅವ್ರು ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಕೋಚಿಂಗ್ ತಗೊಳ್ಳಿ. ದುಡ್ಡು ಹೋಗುತ್ತೆ ಅಂತ ಯೋಚನೆ ಮಾಡ್ಬಿಡಿ. ಮೈನ್ ಏನಪ್ಪಾ ನಿಮ್ಮ ಲೈಫ್ ಸ್ಟೈಲ್ ಮುಂದೆ ಹೇಗಿರುತ್ತೆ. ಓಕೆ, ನಮ್ಮ ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೋಬೇಕು. ಓಕೆನಾ, ಸೊ ಇದನ್ನೆಲ್ಲ ಚೆನ್ನಾಗಿ ನೋಡ್ಕೊಬೇಕು. ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಎ ಗುಡ್ ಜಾಬ್ ಅಲ್ವಾ. ಸೊ ಗೌರ್ಮೆಂಟ್ ಜಾಬ್ ಬೇಕಾಗುತ್ತೆ 100%. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಕೊನೆಯದಾಗಿ ಈಗ ತುಂಬಾ ಜನ ಫೈನಲ್ ಇಯರ್ ಅಲ್ಲಿ ಇದ್ದಾರೆ, 4th year BSc ಇದ್ದಾರೆ. ಸೊ ಈ ಹೊರಗೆ ಬರ್ತಾ ಇದಾರೆ. ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಸಜೆಷನ್ ಕೊಡ್ತೀರಾ? ಈಗ ಫೈನಲ್ ಇಯರ್ ಮುಗಿಸ್ಕೊಂಡ್ ಬರೋಂತ ನ್ಯೂ ಆಸ್ಪಿರೆಂಟ್ಸ್ ನಾನು ಹೇಳೋದು ಒಂದೇ ಮಾತು, ನಿಮ್ಮಲ್ಲಿ ಟ್ಯಾಲೆಂಟ್ ಇರುತ್ತೆ. ಮತ್ತೆ ಇನ್ನೊಂದು, ಈಗ ನರ್ಸಿಂಗ್ ಪ್ರೊಫೆಷನ್ ಗೆ ಗೋಲ್ಡನ್ ಟೈಮ್ ಇದು. ನರ್ಸಿಂಗ್ ಪ್ರೊಫೆಷನ್ ಅವರಿಗೆ ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ. ಯಾಕಂದ್ರೆ ನೀವು ಬೇರೆ ಯಾವುದೇ ಒಂದು ಫೀಲ್ಡ್ ತೆಕ್ಕೊಂಡು ನೋಡಿ, ಎಲ್ಲಾದ್ರಲ್ಲೂ ವರ್ಷಕ್ಕೆ ಒಂದ್ಸಲ ಎಕ್ಸಾಮ್ ಇರುತ್ತೆ. ಅದ್ರಲ್ಲೂ ಪೇಪರ್ ಲೀಕ್ ಅಂತೆ, ಅದು ಅಂತ ಇದು ಅಂತ. ಮತ್ತೆ ಎಕ್ಸಾಮ್ ಆದ್ರೆ ಯಾವುದೇ ಒಂದು ಬೇರೆ ಪ್ರೊಫೆಷನ್ ಅವರಿಗೆ ನೆಕ್ಸ್ಟ್ 2-3 ಮಂತ್ ಅಲ್ಲಿ ಯಾರು ಡೇಟ್ ಆಫ್ ಜಾಯ್ನಿಂಗ್ ಕೊಡೋದೇ ಇಲ್ಲ, ಆರ್ಡರ್ ಕಾಪಿ ಕೊಡೋದೇ ಇಲ್ಲ. ನೀವು ಕೆಲ್ಸಕ್ಕೆ ಜಾಯ್ನ್ ಆಗೋದೇ ಇಲ್ಲ ಬೇರೆ ಯಾವ ಪ್ರೊಫೆಷನ್ ಅಲ್ಲಿ ತೆಗೆದು ನೋಡಿದ್ರು. ಈಗ ನೀವು ಔಟ್ಕಮರ್ಸ್ ಏನಿದ್ರೆ ಅವರು ಸ್ವಲ್ಪ ಕಷ್ಟಪಡಿ. ಈಗ ನಿಮ್ಗೆ ಚೆನ್ನಾಗಿ ಬೇಸಿಕ್ ಇದೆ ಅಂದ್ರೆ ತಿಳ್ಕೊಳ್ಳಿ, ಓದಿ, ಪರವಾಗಿಲ್ಲ. ಇಲ್ಲಾಂದ್ರೆ ಒಂದು 6 ತಿಂಗಳು ಕೋಚಿಂಗ್ ತಗೊಳ್ಳಿ. ನಿಮ್ದೇನ್ ಇನ್ನು ಇವಾಗ 21-22 ವಯಸ್ಸು ಇರುತ್ತೆ ಫೈನಲ್ ಇಯರ್ ಮುಗಿಸ್ಕೊಂಡ್ ಬರಕ್ಕೆ, ಡಿಗ್ರಿ ಮುಗಿದವ್ರದ್ದು. ಒಂದ್ 6 ತಿಂಗಳು ನೀವು ಕಷ್ಟಪಟ್ಟು ಕೋಚಿಂಗ್ ತಗೊಂಡ್ ಹೋದ್ರೆ ನೆಕ್ಸ್ಟ್ ಎಷ್ಟು ಇನ್ನೂ 60 ವರ್ಷ, 41 ವರ್ಷ, 60 ವರ್ಷ ನಿಮ್ಗೆ ರಿಟೈರ್ಮೆಂಟ್, ಇನ್ನು 40 ವರ್ಷ ನಿಮ್ಗೆ ಸರ್ವಿಸ್ ಸಿಗುತ್ತೆ. ಸೊ ನಿಮ್ಮಲ್ಲಿ ಇರೋ ಟ್ಯಾಲೆಂಟ್ ನ ಉಪಯೋಗಿಸ್ಕೊಂಡು ನೆಕ್ಸ್ಟ್ 40 ವರ್ಷ ಫ್ಯೂಚರ್ ಹೆಂಗ್ ಸೆಕ್ಯೂರ್ ಮಾಡ್ಕೋಬೇಕು ಅನ್ನೋದು ನಿಮ್ಮಲ್ಲಿದೆ. ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವರ್ಕಿಂಗ್ ಅಲ್ಲಿ ಇರೋರು ಬೆಸ್ಟ್. ಫಾರ್ ಎಕ್ಸಾಂಪಲ್ ನಮ್ದು CHS ಆಗಿರ್ಲಿ, ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಆಗಿರ್ಲಿ, ಬೇರೆ ಎಲ್ಲೋ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಯಾವ್ದ್ರಲ್ಲಿ ವರ್ಕ್ ಮಾಡೋರಿಗೆ ನಾನು ಒಂದೇ ಮಾತು ಹೇಳ್ತೀನಿ, ನೀವು ಕಂಫರ್ಟ್ ಝೋನ್ ಅಲ್ಲಿ ಇದೀರಾ ಅಂದ್ರೆ ನಿಮ್ ಗ್ರೌತ್ ಯಾವತ್ತೂ ಆಗೋದಿಲ್ಲ. ಕಂಫರ್ಟ್ ಝೋನ್ ಕಿಲ್ಸ್ ದ ಗ್ರೌತ್ ಅಂತ ಹೇಳ್ತಾರೆ. ನಂದೊಂದು ಫ್ರೆಂಡ್ ಹೇಳಿದ್ರು, ಕಂಫರ್ಟ್ ಝೋನ್ ಅಲ್ಲಿ ಇದೆಯಾ, ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಾ. ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದಾಗ ಮಾತ್ರ ನೀನು ಅಚೀವ್ ಮಾಡಕ್ ಆಗತ್ತ ಅಂತ ಅಂದಾಗ್ಲೇ ನಾನು ಎಲ್ಲಾನು ಬಿಟ್ಟು, ನಾನು ಇರೋ ಕೆಲಸ ಬಿಟ್ಟು ನಾನು ಓದಕ್ ಹೋಗಿ ಫ್ಯೂಚರ್ ಸೆಕ್ಯೂರ್ ಮಾಡೋಕೋಸ್ಕರ ಓದಿರೋದು. ಸೊ ನಿಮ್ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬನ್ನಿ, ಹೊರಗಡೆ ಬಂದು ಓದಿ, ನೀವ್ ಏನ್ ಅಚೀವ್ ಮಾಡಕ್ಕಾಗುತ್ತೆ, ನಿಮ್ಮಲ್ಲಿರೋ ಟ್ಯಾಲೆಂಟ್ ಏನಿದೆ ನೀವು ತೋರ್ಸ್ಕೋಬಹುದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದು ವಿಷಯ ಹೇಳ್ಬೇಕಾಗತ್ತೆ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ಸ್ ಬಗ್ಗೆ. ಡಾಕ್ಯುಮೆಂಟ್ಸ್ ನೋಡಿ, ಎಲ್ಲ ನಮ್ಮ ಸರ್ಟಿಫಿಕೇಟ್ ಇದೆ ಎಲ್ಲ ಇಂಗ್ಲಿಷ್ ಅಲ್ಲಿ ಇರ್ಬೇಕಾಗತ್ತೆ. ಆಮೇಲೆ ಏಪ್ರಿಲ್ 1ರಿಂದ ಇತ್ತೀಚೆಗೆ ಇರ್ಬೇಕಾಗತ್ತೆ. EWS ಆಗಿರ್ಬೋದು, OBC ಆಗಿರಬಹುದು, ಈ ತರ ಸರ್ಟಿಫಿಕೇಟ್ ಇದ್ದಾಗ ಏಪ್ರಿಲ್ 1, 2025ರಿಂದ ಈಚೆಗೆ ಇರ್ಬೇಕಾಗತ್ತೆ. ಸೊ ಅದನ್ನ ಕರೆಕ್ಟ್ ನೋಡ್ಕೊಳ್ಳಿ. ಯಾಕಂದ್ರೆ 1 ವರ್ಷ ಮಾತ್ರ ವ್ಯಾಲಿಡಿಟಿ ಇರುತ್ತೆ, ಅದನ್ನ ಇವಾಗಲೇ ಮಾಡಿಸ್ಕೊಂಡ್ಬಿಡಿ. ಸೊ ಕೈಲಾಶ್ ಅವ್ರು ಹೇಳ್ದಂಗೆ ನಿಮ್ಮ ಟೈಮ್ ಗೋಲ್ಡನ್ ಟೈಮ್ ಆಗಿರುತ್ತೆ ಇವಾಗ. ಆಮೇಲೆ ಗೋಲ್ಡನ್ ಆಪರ್ಚುನಿಟೀಸ್ ನರ್ಸಿಂಗ್ ಅಲ್ಲಿ ಬಂದಂಗೆ ಬೇರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಬರ್ತಾ ಇಲ್ಲ. ನೀವು ನೋಡ್ಬೋದು, ನಾರ್ಸೆಟ್ ಬಗ್ಗೆ ಬಂದ್ರು ಕೂಡ ಎವ್ರಿ 6 ಮಂತ್ಸ್ ಒಂದು CRE SNOಗೆ ಈ ವರ್ಷದಲ್ಲಿ 3 ಸರಿ ಕಾಲ್ ಮಾಡಿದೆ. 2025ರಲ್ಲಿ ಇದು 3ನೇ ನೋಟಿಫಿಕೇಶನ್. ಇನ್ನು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಇಷ್ಟೊಂದು ಕಾಲ್ ಮಾಡಲ್ಲ. ಆಮೇಲೆ ಗ್ರೂಪ್ B ಆಫೀಸರ್ ಆಗಿರ್ತೀರಾ, ಓಕೆನಾ, ಇಷ್ಟೊಂದು ಸ್ಯಾಲರಿ ಕೂಡ ನಿಮಗೆ ಎಲ್ಲೂ ಸಿಗಲ್ಲ. ಸೊ ಇಷ್ಟ ಹೇಳ್ತಾ ಕೊನೆಯದಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ಹೇಳ್ಬೇಕಂದ್ರೆ ಎಲ್ಲರೂ ರಿಸ್ಕ್ ತಗೊಳ್ಳಿ. ಕಂಫರ್ಟ್ ಆಗಿರೋದು ಬೇಡ, ರಿಸ್ಕ್ ತಗೊಳ್ಳಿ. ಏನಾದ್ರೂ ಸಾಧನೆ ಮಾಡಕ್ಕಾಗುತ್ತೆ. ಸುಮ್ನೆ ಇದ್ಕೊಂಡು ನನ್ನಿಂದ ಆಗೋದಿಲ್ಲ ಅಂತ ನಿಮ್ಮನ್ನ ನೀವೇ ಕುಗ್ಗಿಸ್ಕೋಬೇಡಿ. ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ ನಿಮ್ಮನ್ನ ನೀವು ಕುಗ್ಗಿಸ್ಕೊಂಡ್ರೆ. ಒಂದ್ ರಿಸ್ಕ್ ತಗೊಂಡು ನಿಮ್ಮನ್ನ ನೀವು ಎತ್ತಿಚ್ಕೊಂಡು ಓದಿ ಕಷ್ಟಪಡಿ, ಹಾಗೆ ಆಗುತ್ತೆ. ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಫಸ್ಟ್ ಥ್ಯಾಂಕ್ಸ್ ನಿಮ್ಗೆ ಸರ್, ಬಿಕಾಸ್ ನೀವು ರೆಫರ್ ಮಾಡಿದ್ರಿಂದಾನೇ ನಾನು ಹೋಗಿದ್ದು.
ಪ್ಲಸ್ ನಮ್ದೊಬ್ರು ಫ್ರೆಂಡ್ ಅವರು ನಿನ್ ಕಂಫರ್ಟ್ ಝೋನ್ ಇರ್ತೀಯಾ, ನಿನ್ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ಬೇಕಂತ ಹೇಳಿದ್ರು. ಅವ್ರು ಈಗ ಎಲ್ಲಿ ಅಸ್ಸಾಮಲ್ಲಿ ಗುವಾಹಟಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರು ಡಾಲಿ ಅಂತ ಸರ್, ಅವರು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿರೋದು. ಅವ್ರು ಹೇಳಿದ್ದು. ಪ್ಲಸ್ ಇನ್ನೊಬ್ರಂದ್ರೆ ನಾಗರಾಜ್ ಸ್ವಲ್ಪ ಅವರು ಸಹ ಹೆಲ್ಪ್ ಮಾಡಿದ್ದಾರೆ. ಪ್ಲಸ್ ಇನ್ನೊಂದೇನಂದ್ರೆ ನಿಮ್ದು ಡೈಲಿ ಕ್ವಶನ್ಸ್ MCQ ಏನಿದೆ ಅದು ಕ್ವಶನ್ಸ್ ಟೆಲಿಗ್ರಾಮ್ ಅಲ್ಲಿ ನಿಮ್ದಾಗಿರ್ಬೋದು. ಪ್ಲಸ್ ನಿಮ್ದು ಆಪ್ KNO ಅಲ್ಲಿ ಪರ್ಚೇಸ್ ಮಾಡಿದ್ದೆ, MNC ಟೆಸ್ಟ್ ಸೀರೀಸ್ ಎರಡು ಪರ್ಚೇಸ್ ಮಾಡಿದೆ ಸರ್. ಎವ್ರಿ ಡೇ ಅದ್ರಲ್ಲಿ 100 ಕ್ವಶನ್ಸ್, ಇದ್ರಲ್ಲಿ 100 ಕ್ವಶನ್ಸ್ ಪ್ಲಸ್ PR ಆದವಲ್ಲ ಒಂದು 100 ಕ್ವಶನ್ಸ್. ಡೈಲಿ 300 to 500 MCQ ನೋಡ್ಕೊಳ್ತಿದ್ದೆ ಕಂಪಲ್ಸರಿ. ನಾನು ಇದನ್ ಮಾಡ್ತಿದ್ದೆ. ಮತ್ತೆ ಇನ್ನೊಂದೇನಂದ್ರೆ ಸರ್, ನನಗೆ ಯಾವ್ದು ಕ್ವಶನ್ಸ್ ಗೊತ್ತಿಲ್ಲ ಅದನ್ನ ಕ್ವಶನ್ ನಾನು ಓದ್ತಿದ್ದೆ. ರ್ಯಾಷನಲ್ ನನಗೆ ಕರೆಕ್ಟ್ ಅನ್ಸಿದ್ರೆ ಬರ್ದು ಇಟ್ಕೊಂತಿದ್ದೆ. ನಂಗೆ ನ್ಯೂ ಕ್ವಶನ್ ಅಂದ್ರೆ ಅರ್ಥ ಆಗಿಲ್ಲ, ಕೆಲವು ನನಗೆ ಗೊತ್ತಿದ್ರು ಏನಾದ್ರು ಡೌಟ್ ಇತ್ತು, ಅದು ಕ್ವಶನ್ ತಪ್ಪಿದೆ ಅಂದ್ರೆ ಇಮಿಡಿಯೇಟ್ ನಿಮ್ಗಾಗ್ಲಿ ಅವ್ರಿಗಾಗ್ಲಿ ಮೆಸೇಜ್ ಮಾಡ್ತಿದ್ದೆ ಸರ್. ಎಲ್ಲದಕ್ಕೂ ನೀವು ಕರೆಕ್ಟ್ ಟೈಮ್ಗೆ ರಿಪ್ಲೈ ಕೊಟ್ಟು, ನೀವು ಬಿಸಿ ಇದ್ರು ಫ್ರೀ ಇದ್ರು ಗೊತ್ತಿಲ್ಲ ಸರ್, ಬಟ್ ನೀವು ಯಾವಾಗ ಫ್ರೀ ಇದ್ರೆ ಅವಾಗ ನಂದು ಮೆಸೇಜಿಗೆ ರಿಪ್ಲೈ ಮಾಡಿದ್ರ, ಆ ಡೌಟ್ಸ್ ನ ಕ್ಲಿಯರ್ ಮಾಡಿದ್ರ, ಅದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು, ನಾನು ಹೋಗಿರೋ ಕೋಚಿಂಗ್ ಅಲ್ಲಿ ಮೀಟಿಯರ್ಸ್ ಅಕಾಡೆಮಿಲಿ ಇವರು ರಾಜ್ಕುಮಾರ್ ಸರ್ ಆಗ್ಲಿ ಮತ್ತೆ ಮೋಹನ್ ಬಾಬು ಸರ್ ಅಂತ ಇದ್ದಾರೆ, ಸೈಕಾಟ್ರಿ ಸಬ್ಜೆಕ್ಟ್ ಹೇಳ್ತಾರೆ. ಅವ್ರ ಪಾಪ ಬಹಳ ಹೆಲ್ಪ್ ಮಾಡಿದ್ದು. ನಾನ್ ಈಗ ಯೂಶುವಲಿ ಯಾವುದೇ ಒಂದು ಸ್ಟೂಡೆಂಟ್ ಒಂದು ಎಲ್ಲಾ ಟೈಮ್ ಫುಲ್ ಡೇನ ಕುಂತು ಓದ್ತಿದ್ದಾನೆ, 14 ತಾಸು ಕುಂತು ಓದ್ತಿದ್ದಾನಂದ್ರೆ ಎಲ್ಲಾ ಸ್ಟೂಡೆಂಟ್ಸಿಗೆ ಬರೋ ಡೌಟ್, ಸೆಲ್ಫ್ ಡೌಟ್ ಕಂಪಲ್ಸರಿ ಬಂದೇ ಬರುತ್ತೆ ಸರ್. ನನ್ನಿಂದ ಆಗುತ್ತಾ, ನನ್ನಿಂದ ನಾನ್ ಕ್ರ್ಯಾಕ್ ಮಾಡ್ತೀನ ಇಲ್ಲೋ ಅನ್ನೋ ಸೆಲ್ಫ್ ಡೌಟ್ ಎಲ್ಲರಿಗೂ ಬಂದೇ ಬರುತ್ತೆ. ಮತ್ತೆ ದಿನ ಓದ್ಕೊಂತ ಹೋದಂಗೂ ಡೌಟ್ಸ್ ಜಾಸ್ತಿ ಆಗುತ್ತೆ. ಕೆಲವೊಂದ್ ದಿನ ಹೈ ಇರ್ತೀವಿ, ಕೆಲವೊಂದ್ ದಿನ ಲೋ ಇರ್ತೀವಿ. ಡೈಲಿ MCQ ಕೊಡೋದ್ರಿಂದ ಒಂದಿನ ಮಾರ್ಕ್ಸ್ ಜಾಸ್ತಿ ಬಂತು ಅಂದ್ರೆ ಖುಷಿ ಆಗಿರ್ತೀವಿ, ನೆಕ್ಸ್ಟ್ ಡೇ ಅಲ್ಲೇ ಸ್ವಲ್ಪ ಕಡಿಮೆ ಬಂತು ಅಂದ್ರೆ ಫುಲ್ ಮೂಡ್ ಆಫ್ ಆಗಿರುತ್ತೆ. ಅಂತ ಟೈಮಲ್ಲಿ ಯಾವ ಮೆಂಟರ್ಸ್ ಇರ್ತಾರೆ, ಫಾರ್ ಎಕ್ಸಾಂಪಲ್ ನೀವಾಗಿರ್ಬೋದು, ಮೋಹನ್ ಬಾಬು ಸರ್ ಆಗಿರ್ಬೋದು. ನಾನ್ ಸರ್ ಏನೋ ಒಂಥರ ಡಲ್ ಇದೀನಿ ಅಂದ್ರೆ ಯಾರಿಗಾದ್ರೂ ಒಬ್ರಿಗೆ ಕಾಲ್ ಮಾಡ್ತಿದ್ದೆ ಅಥವಾ ಮೆಸೇಜ್ ಮಾಡ್ತಿದ್ದೆ. ಎಸ್ಪೆಷಲಿ ಮೋಹನ್ ಬಾಬು ಸರ್, ನಾನು ಡಲ್ ಇದೀನಿ, ನಾನು ಫೋನ್ ಮಾಡಿದ ತಕ್ಷಣ ಅವ್ರಂತ ಯಾಕೋ ನಿನ್ ವಾಯ್ಸ್ ಡಲ್ ಬರ್ತಾ ಇದೆ. ನನ್ಗೆ ಅವ್ರು ತಮಿಳಲ್ಲಿ ಮಾತಾಡ್ತಾರೆ ಪ್ಲಸ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದೆ ಅವ್ರ ಜೊತೆಲಿ. ನಿಂದ್ ವಾಯ್ಸ್ ಯಾಕೋ ಡಲ್ ಇದೆ ಇವತ್ತು, ನೀನ್ ಏನಾಗಿದೆ ಹೇಳೋ ಅಂತ ಹೇಳಿ. ಇಲ್ಲ ಸರ್, ಈ ರೀತಿ ಆಗಿತ್ತು MCQ ಅಲ್ಲಿ, ಹಿಂಗ ಆ ರೀತಿ ಹೇಳಿ. ಏನಾಗ್ಬೇಡ, ನೀನ್ ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದೆಯಾ. ಎಲ್ಲರಿಗೂ ಈ ಒಂದು ಆಲ್ ಇಂಡಿಯಾ ರ್ಯಾಂಕ್ 1 ಸ್ಟೂಡೆಂಟಿಗೂ ಸೆಲ್ಫ್ ಡೌಟ್ ಇದ್ದೇ ಇರುತ್ತೆ. ನೀವು ಅವ್ರಿಗೂ ಕೇಳಿ, ಎಲ್ಲರ ಹಾರ್ಡ್ ವರ್ಕು ಇಂಪಾರ್ಟೆಂಟು, ಎಲ್ಲರೂ ಮಾಡೋದು ಇಂಪಾರ್ಟೆಂಟೇ. ಇನ್ನೊಂದೇನಂದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಅರಿವಿರುತ್ತೆ ಅದು ಒಳ್ಳೇದು. ಈಗ ನಾವು ಬಹಳ ಸ್ಟೂಡೆಂಟ್ಸ್ ಓದೋ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸರ್, ಆ ಸರ್ ಆಗ್ಲಿ ಈ ಸರ್ ಆಗ್ಲಿ ಬೇರೆಯವ್ರಿಗೆ ಹೋಗಿ, ಸರ್ ಈ ತರ ಇದೆ, ನಂದು ಆಗುತ್ತಿಲ್ಲ ಅಂತ ಬೇರೆಯವ್ರಿಗೆ ಹೋಗಿ ಕೇಳ್ತಾರೆ. ನಾವು ಎಷ್ಟು ಓದಿವಿ, ನಮ್ದು ಯಾವ ಸಬ್ಜೆಕ್ಟ್ ಮೇಲೆ ನಮ್ಗೆ ಸ್ಟ್ರೆಂತ್ ಇದೆ, ಯಾವ ಸಬ್ಜೆಕ್ಟ್ ಮೇಲೆ ವೀಕ್ನೆಸ್ ಇದೆ ಅಂತ ನಮಗ್ ಗೊತ್ತಿರೋದು ನಮ್ ಸಬ್ಜೆಕ್ಟ್, ನಮ್ದು ಸೆಲ್ಫ್ ಅವೇರ್ನೆಸ್ ನಮ್ಗೆ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದು 10 ನಿಮಿಷ ಕುಂತು ನಮ್ ಸ್ಟ್ರೆಂತ್ ಏನಿದೆ, ವೀಕ್ನೆಸ್ ಏನಿದೆ, ನಾನು ಎಲ್ಲಿ ಲ್ಯಾಗ್ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ನಾವು ಅಸೆಸ್ ಮಾಡ್ಕೊಂಡು ಅದನ್ನ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಂತೀವಲ್ಲ, ಅದ್ರ ಮುಂದೆ ಯಾವ್ದು ಬೇಕಾಗಿಲ್ಲ ಸರ್. ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು, ನಮ್ಮ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೋಬೇಕು. ಈಗ ಯಾರೇ ಆಗ್ಲಿ ಮೆಂಟರ್ಸ್, ಈಗ ನಿಮ್ಗೆ ಏನೋ ಒಂದು ಸರ್ ನಮ್ದು ಈ ಡೌಟ್ ಇದೆ ಅಂದ್ರೆ ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀರಾ, ಪ್ಲಸ್ ಮೋಟಿವೇಟ್ ಮಾಡಕ್ಕಾಗುತ್ತೆ. ಆದ್ರೆ ನಂದು ವೀಕ್ನೆಸ್ ಏನಿದೆ, ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ಲ್ಯಾಗ್ ಮಾಡ್ತಿದ್ದೀನಿ, ಯಾವ ಸಬ್ಜೆಕ್ಟ್ ಅಲ್ಲಿ ಲ್ಯಾಕ್ ಇದ್ದೀನಿ ಅಂತ ನಾನ್ ಮಾತ್ರ ಅರಿವು ಮಾಡ್ಕೋಬೇಕು. ಅದನ್ನ ಸೆಲ್ಫ್ ಅಸೆಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಂತ ಹೇಳ್ತೀನಿ ಸರ್. ಓಕೆ, ಅದು ಅಷ್ಟೇ. ಕೆಲವರಿಗೆ ಒಂದು ಸಬ್ಜೆಕ್ಟ್ ತುಂಬಾ ಡೌಟ್ ಇರುತ್ತೆ, ಅದು ಎಷ್ಟು ಓದಿದ್ರೆ ಅರ್ಥ ಆಗ್ತಿರಲ್ಲ. ಆ ತರ ಹೆವಿ ಸಬ್ಜೆಕ್ಟ್ ಏನೋ ಅಂತ ಅನಿಸ್ತು ಅಂತಂದ್ರೆ ಅದನ್ನ ಸ್ವಲ್ಪ ಆಪ್ಷನ್ ಆಗಿ ಇಟ್ಕೊಂಡ್ಬಿಡಿ, ತೊಂದರೆ ಇಲ್ಲ. ಇವ್ ನನಗೆ ಹೇಳ್ಬೇಕು ಅಂತಂದ್ರೆ ನಾನು ಸೈಕೇಟ್ರಿ ಆಪ್ಷನ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೆ. ನಾನು ಸೈಕೇಟ್ರಿ ನನಗೆ ಅರ್ಥ ಆಗ್ತಿದ್ದಿಲ್ಲ, ನಾನು ಎಷ್ಟು ಓದಿದ್ರೆ ಅರ್ಥ ಆಗ್ತಿರಲಿಲ್ಲ, ಐ ಜಸ್ಟ್ ಲೆಫ್ಟ್ ಇಟ್. ಓಕೆನಾ? ಸೊ ಅದೇ ತರನೇ ನಿಮ್ಗೆ, ಅಂದ್ರೆ ನೀವು ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ನೀವು ಟ್ರೈ ಮಾಡಿ. ಓಕೆ, ನಿಮ್ಮ ಮೆಂಟರ್ಸಿಗೆ ಕಾಲ್ ಮಾಡಿ ಟ್ರೈ ಮಾಡಿ. ಓಕೆನಾ? ಅವ್ರ ಕಡೆ 100% ಇವ್ ನನಗೆ ಮೆಸೇಜು ಪ್ರತಿದಿನ ನನಗೆ ಒಂದು 100+ ಮೆಸೇಜ್ ಬರುತ್ತೆ. ಅದರಲ್ಲಿ ನನಗೆ ಯಾವಾಗ ನಾನು ಫ್ರೀ ಇರ್ತೀನಿ ಅವಾಗ ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ವಿತಿನ್ 24 hours ಒಳಗೆ ಅಂತ ನಾನು ರಿಪ್ಲೈ ಮಾಡಿರ್ತೀನಿ. ಯಾಕಂತಂದ್ರೆ ಸೊ ಬೇರೆ ಕೆಲಸ ಇವ್ ನಾವು ಕೂಡ ಡ್ಯೂಟಿ ಮಾಡ್ತಾ ಇದೀವಿ. ಸೊ ಎಲ್ಲ ಮಾಡ್ಕೊಂಡು ಮಾಡ್ಬೇಕು ಅಂತ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಟೈಮ್. ಆಮೇಲೆ ನಾವು ಇದೇ ಕೋಚಿಂಗ್ ಹೋಗಿ ಅದೇ ಕೋಚಿಂಗ್ ಹೋಗಿ ಅಲ್ಲೇ ತಗೊಳ್ಳಿ ಇಲ್ಲೇ ತಗೊಳ್ಳಿ ಅಂತ ಎಲ್ಲೂ ನಾವು ಪ್ರಮೋಟ್ ಮಾಡಲ್ಲ. ಅದು ನಿಮ್ಮ ಇಷ್ಟ. ಕೇಳಿದ್ರೆ ದಿ ಬೆಸ್ಟ್ ಅಂತ ನಾವು ಹೇಳ್ತೀವಿ. ಓಕೆನಾ? ಅಷ್ಟು ಮಾತ್ರ ಈ ಉದ್ದೇಶ, ಅಷ್ಟೇ ಈ ಕಾರ್ಯಕ್ರಮ ಉದ್ದೇಶ, ಇನ್ನೇನಿಲ್ಲ. ಓಕೆ, ಸೊ ಉದ್ದೇಶ ಫೈನಲ್ ಏನಪ್ಪಾ ಅಂತಂದ್ರೆ 80-20 ಮ್ಯಾಟ್ರ್ ಆಗಲ್ಲ, ರ್ಯಾಂಕ್ ಮ್ಯಾಟ್ರ್ ಆಗಲ್ಲ, ನೀವು ಕೆಲಸ ತಗೊಂತೇ ಇಲ್ಲ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಓಕೆ, ನಿಮ್ದು ಗಟ್ಸ್ ಏನಿದೆ ಅದು ಮ್ಯಾಟರ್ ಆಗುತ್ತೆ ಸರ್. ನಾನು ಮಾಡ್ತೀನಿ ಅಂತ ನಿಮ್ಮಲ್ಲಿ ಒಂದು ಗಟ್ಸ್ ಇದ್ರೆ, ನೀವು ಎಫರ್ಟ್ ಆಗಿ ಓದ್ತೀರಾ ಅಂತಿದ್ರೆ ನೀವು 100% ಅಚೀವ್ ಮಾಡ್ಬೋದು ಸರ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸರ್.